ಇವತ್ತಿನ ದಿನ ಧಾರವಾಡದಾಗ ಲಕ್ಷ್ಮೀ ಶಿಂಗನ ಕೆರೆಯಲ್ಲಿ ಮತಾಂತರ ದೃಷ್ಟಿಯಿಂದ ಕ್ರಿಶ್ಚಿಯನ್ ಮಿಷನರಿಗಳು ಒಂದು 10ರಿಂದ 15 ಜನ ಲಕ್ಷ್ಮೀ ಶಿಂಗನ ಕೆರೆ ಮತ್ತು ಬೆಳಗಿನ ಏರಿಯಾದಲ್ಲಿ ಬಂದಿದ್ದರು. ಅಲ್ಲಿರ್ತಕ್ಕಂಥ ನಾಗರಿಕರು ಫೋನ್ ಮಾಡಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ತಿಳಿಸಿದಾಗ ನಾವೆಲ್ಲರೂ ಸೇರಿ ಅವ್ರನ್ನ ಒಂದು ಕಡೆ ಕೂಡ ಹಾಕಿ ಇಲ್ಲಿ ಯಾಕೆ ಬಂದಿರಿ ಏನು ಅಂಥೇಳಿ ವಿಚಾರಿಸಿದಾಗ ಅವರಿಲ್ಲ ನಾವು ಹಾಗೆ ಭೇಟಿಯಾಗ್ಲಿಕ್ಕೆ ಬಂದಿದ್ದು ಹಾಗೆ ಏನೋ ಹೇಳಿದರು. ಅವರನ್ನು ಎಲ್ಲ ರೀತಿಯಿಂದ ವಿಚಾರಿಸಿದಾಗ ಅವ್ರ ಹತ್ರ ಕ್ರಿಶ್ಚಿಯನ್ ಮಿಷನ್ಸು, ಮೊಬೈಲು, ಆಮೇಲೆ ಬೈಬಲ್ಲು, ಕರಪತ್ರಗಳು ಎಲ್ಲವೂ ಸಿಕ್ಕ ನಂತರ ಅವ್ರನ್ನ ವಿಚಾರಣೆ ಮಾಡಿ ಮುಂದಿನ ಮಾಹಿತಿಗಾಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದೀವಿ. ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ, FIR ಆಗಿದೆ. ಮುಂದಿನ ತನಿಖೆನ ಅವ್ರು ತೆಗಿಬೇಕು ಅಂತ ಹೇಳ ಮುಗ್ಧ ಜನರನ್ನ ಮತ್ತು ಅಮಾಯಕ ಜನರನ್ನು ಅವರು ಟಾರ್ಗೆಟ್ ಮಾಡಿಕೊಂಡು ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಅವರು ಒಡನಾಟ ನಡೆದಿದೆ. ಸರ್ಕಾರ ಗಮನಿಸ್ಕೇರಿ ಮತ್ತು ಇಲಾಖೆ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಕಾನೂನು ದೃಷ್ಟಿಯಿಂದ ಅವರನ್ನು ಮಾಧ್ಯಮ ದೃಷ್ಟಿಯಿಂದ ಎಲ್ಲರೂ ಸಹಕಾರದಿಂದ ಅವರನ್ನು ಸರಿಯಾದ ಕ್ರಮ ತೊಗೋಬೇಕಂತ ಹೇಳಿ ಏನೇನು ಆಸೆ ತೋರಿಸೋದು ಸರ್ ಅವ್ರಿಗೆ ಹಣದ ಇರ್ಬೋದು ಅದರಲ್ಲಿ ಮಾಡಿದ್ದಾರೆ, ಸ್ಕ್ಯಾನರ್ ಮಾಡಿದ್ದಾರೆ ಮತ್ತು ಅವ್ರಿಗೆ ನಿಮ್ಗೆ ಹಣ ಕೊಡ್ತೀವಿ, ಮಕ್ಕಳ ಎಜುಕೇಷನನ್ನು ನೋಡ್ಕೋತೀವಿ, ಈ ಥರ ಅವ್ರಿಗೆ ಆಮಿಷ ಹೊಡ್ತಾ ಇದ್ದಾರೆ. ಅವರು ಬಡತನ ಇರೋದರಿಂದ ಯಾವುದೋ ಕಾರಣಾಂತರ ಮತ್ತು ಕಲಿದೇ ಇರೋದರಿಂದ ಅಂಥ ಜನನ ಟಾರ್ಗೆಟ್ ಮಾಡಿ ಕರ್ಕೊಂಡು ಬಂದು ಮತಾಂತರಕರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಸೂಕ್ತ ಕ್ರಮ ತೊಗೋಬೇಕಂತ ಹೇಳಿ ತಮ್ಮಲ್ಲಿ ಕೇಳ ಲಕ್ಷ್ಮಣ ಹೋಗಾರಂತೆ. ಎಲ್ಲಿಯವ್ರು ನೀವು? ಸಲ್ಲಪುರ ನಾವೇ ಸ್ವಯಂ ಯಾರು ನಿಮ್ಗೆ ಎಲ್ಲೂ ಲಿಂಕ್ ಇಲ್ಲ? ಯಾವ ಚರ್ಚ್ದವ್ರು? ನಾವು ಚರ್ಚಿನವರಲ್ಲ, ಯೆಹೋವನ ಸಾಕ್ಷಿ ಅಂತ. ಯೆಹೋವನ ಸಾಕ್ಷಿ. ಎಲ್ಲೇ ನಿಮ್ಮದು ಕೇಂದ್ರ? ನಮ್ದು ಪ್ರೇಯರ್ ನಡೆಯುತ್ತೆ ಎಲ್ಲಿ? ಭಗಿನಿ ಸಮಾಜ ಭಗಿನಿ ಸಮಾಜದೊಳಗೆ. ಯಾವ ದಿವಸ? ಒಳಗೆ ನಡೆಯುತ್ತೆ. ಯಾವ ದಿವಸ ನಡೆಯುತ್ತೆ? ಬುಧವಾರ ನಡೆಯುತ್ತೆ. ಬುಧವಾರ. ಇವತ್ತಲ್ಲ, ಇವತ್ತ ಬುಧವಾರ. ಯಾವಾಗ ನಡೀತೈತೆ? ಅಲ್ಲ, ಇವತ್ತಿತ್ತು, ನಿನ್ನೆ ಮುಗೀತದು. ಯಾರು ಮನೆ ಸಿಕ್ಕಾರು? ಇಲ್ಲ ಅಡ್ಡಾಡತ್ತಿದ್ರಂತ ನಾ ಮನೆಗೆ ಹೋಗಿ ಕಾಂತೇಶ್ ನೋಡ ಅಮ್ಮಗದು ಹೇಳತ್ತಿದ್ಲ. ಯಾರು ಇಲ್ಲ, ನಾಲ್ಕಾರಲ್ಲಿ ಹೆಣ್ಮಕ್ಳೆ. ಇವ್ರನ್ನ ಗರಗದಾಗ ಮಾಡಿದ್ವಲ್ಲ ಆ ಥರ ಮಾಡ್ಬೇಕು. ಕೆತ್ತ ಮೇಲೆ ಅಡ್ಡಾಡ್ಸಿಡೋಣ. ಹಾಂ ಸರ್ ಹೇಳ್ರಿ, ಏನೇನು ಆಯ್ತು ಇವತ್ತು? ಇವತ್ತು ಮಾಳಮಡ್ಡಿ ಒಳಗೆ ಲಕ್ಷ್ಮೀ ಸಿಂಗನ ಕೆರೆ ಒಳಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರು, ಬಜರಂಗ ಕಾರ್ಯಕರ್ತರು ಹಿಂಗೆ ಮತಾಂತರ ಮಾಡಕ್ಕೆ ಬಂದಾರ ಅಂತಂದ್ಮೇಲೆ ನಾವು ಅವ್ರನ್ನ ಅಲ್ಲೇ ಹಿಡಿದಿಟ್ಕೋರಿ, ನಾವು ಬರ್ತೀವಿ ಅಂತಂದು ಅವ್ರು ಹಿಡಿದಿಟ್ಕೊಂಡ್ರು. ಅವರು ಬಂದರು, ಅವ್ರು ಹಿಡಿದಿಟ್ಕೊಂಡಿದ್ರು, ಎಲ್ಲ ಮಾತಾಡಿ ಕೇಳಿದ್ರು. ನಾವು ಬಂದೆವು. ಬಂದ ಕೂಡಲೇ ಅವ್ರು ಕೇಳಿದ ಕೂಡಲೇ ಹಿಂಗೆ ಮತಾಂತರ ಮಾಡಕ್ಕೆ ಬಂದೀವಿ ಅಂತ ಹೇಳಿದ್ವಿ. ಅವ್ರ ಕಡೆ ಎಲ್ಲ ನಾವು ಪೇಪರ್ಸ್ ತೊಗೊಂಡಿವಿ. ಅದ್ರಾಗೆಲ್ಲ ಇಷ್ಟುದ್ದು ಈಗ ನಿಮ್ಗೆ ಫ್ರೀ ಮನಿ ಕೊಡ್ತೇವೆ, ನಿಮ್ಗೆ ಶಾಲೆ ಕರ್ಸಕ್ಕೆ ರೊಕ್ಕ ಕೊಡ್ತೇವೆ ನಿಮ್ಗೆ ಇಷ್ಟು ಮನೆಗೆ ಇಂತಿಷ್ಟು ಅಂತೇಳಿ ಮತಾಂತರ ಮಾಡತ್ತಿದ್ರು. ಒಂದು 15 ಮನೆ ಅಡ್ಡಾಡಿದರು. 15 ಮನೆ ಅಡ್ಡಾಡಿದ್ರು. ನಮ್ಮ ಕಾರ್ಯಕರ್ತರು ಅವ್ರನ್ನ ಹಿಡಿದಿದ್ರು. ನಾವು ಆಮೇಲೆ ಬಂದು ನಾವು ತೊಗೊಂಬಂದು ಪೊಲಿಟಿಷನ್ ಬಂದರು. ಎಷ್ಟು ಮಂದಿ ಬಂದಿದ್ರು? ಅವರು ಒಂದು ಸುಮಾರು 12 ಜನ ಬಂದಿದ್ರು ಅಂತ. ಅದರೊಳಗೆ ನಮಗೆ ಸಿಕ್ಕಿದವ್ರು 5 ಜನ. ಎಷ್ಟು ಇದನ್ನು ಮಾಡೋದು? ಅವರು ಒಂದು ಸಲ ಬಂದಿದ್ರಣ್ಣ, ಮತ್ತು ಅವರು ಒಂದು ವಾರ್ನ್ ಮಾಡಿ ಕಳಿಸಿದಾರೆ ಅಲ್ಲಿ ಏರಿಯಾದವ್ರು. ಆದರೆ ಈ ಸಲ ಅವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ವಿ. ಈಗ ಅವ್ರು ಅಲ್ಲಿ ಬಂದಾರಲ್ಲ, ಅದನ್ನು ಗಮನಕ್ಕೆ ಆ ಏರಿಯಾದಾಗ ನಮ್ಮ ಕಾರ್ಯಕರ್ತರು. ಯಾವ ಏರಿಯಾ ಬರ್ತದೆ ಸರ್? ಲಕ್ಷ್ಮೀ ಸಿಂಗನ ಕೆರೆ, ಮಾಳಮಡ್ಡಿ. ಈಗ ಒಳಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. FIR ಅಂತ ಮಾಡಿದ್ದಾರೆ. ಈಗ ಅಲ್ಲಿ ಸ್ಥಳೀಯರು FIR ಮಾಡಿದ್ದಾರೆ. ನಾವು ಇದು ಮಾಡಿದ್ದೀವಿ, ಸಾಹೇಬ್ರಿಗೆ ಇದು ಮಾಡಿದ್ದೀವಿ. ಹೇಳಲಿಕ್ಕೆ ಗುಡ್ಶಾಂತ್ ಹಿರೇಮಠ ಅಂತೇಳಿ ಬಜರಂಗ ಧಾರವಾಡ ಜಿಲ್ಲಾ ಪ್ರಮುಖ.